So in the last class we try to discuss about civil service of our country. The impact of British rule on civil service. Now we try to discussing about the judicial system. What are the impacts brought down by British in the field of judicial system? Very initially, a new system of judicial started finding root. ಒಂದು ಹೊಸದಾಗಿರ್ತಕ್ಕಂಥ ಕಾನೂನು ವ್ಯವಸ್ಥೆ ಯಾವುದನ್ನ ಹುಡುಕ್ತಾ ಹೋಗುತ್ತೆ, ಒಂದು ಹೊಸದಾಗಿರ್ತಕ್ಕಂಥ ಬೇರ್ ಬಿಡ್ಲಿಕ್ಕೆ. Remember, a new judicial system finding root when the British in the beginning were from the Mughal ruler. ಯಾವಾಗ ಬ್ರಿಟಿಷ್ನವರು ಮೊಘಲರಿಂದ ಆಳ್ವಿಕೆಯನ್ನು ವಶಪಡಿಸಿಕೊಳ್ತಕ್ಕಂಥ ಸಂದರ್ಭದಲ್ಲಿ when British starting their administration in our country from Mughal emperor, so ಆಗ a new judicial system, ಒಂದು ಹೊಸದಾಗಿರ್ತಕ್ಕಂತಹ ನ್ಯಾಯಾಂಗ ವ್ಯವಸ್ಥೆ ಬೇರೆ ಬಿಟ್ಕೊಳ್ಳಿಕ್ಕೆ, ಅಂದ್ರೆ ಬೇರನ್ನ ಅಂದ್ರೆ ತಾನು ಉದಯವಾಗ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಒಂದೇ ಲೈನ್ ಅಲ್ಲಿ ಹೇಳಿದ್ರೆ ಎ ನ್ಯೂ ಸಿಸ್ಟಮ್ ಆಫ್ ಜುಡಿಷಿಯಲ್ ಅಥವಾ ಎ ನ್ಯೂ ಜುಡಿಷಿಯಲ್ ಸಿಸ್ಟಮ್ ಸ್ಟಾರ್ಟೆಡ್ ಟು ಫೈಂಡಿಂಗ್ ರೂಟ್ when British so taken over the administration from Mughal ruler. So remember, after the battle of Buxar in the year of 1764 ಅಲ್ಲಿ battle of Buxar ಆಗುತ್ತೆ in between Mir Qasim and British. After the battle of Buxar, the Mughal emperor ಮೊಘಲರ ಎಂಪರರ್ ಆಗಿರ್ತಕ್ಕಂತಹ ಶಾ ಆಲಂ ಸೆಕೆಂಡ್, ಮೊಘಲ್ ಎಂಪರರ್ ಶಾ ಆಲಂ ಸೆಕೆಂಡ್, so handed over Diwani rights to British over Bengal. ನೋಡಿ, ಬಕ್ಸಾರ್ ಯುದ್ಧದ ನಂತರ ಅಧಿಕಾರಿಯಾಗಿ ಬಂದಿರತಕ್ಕಂತಹ ಶಾ ಆಲಂ ಸೆಕೆಂಡ್ ಏನ್ ಮಾಡ್ತಾನೆ, ಬ್ರಿಟಿಷ್ನವರಿಗೆ ಒಂದು ಪವರ್ ಕೊಡ್ತಾರೆ. ಯಾವ ಪವರು? ದಿವಾನಿ ರೈಟ್ಸ್. ವಾಟ್ ಈಸ್ ಮೆಂಟ್ ಬೈ ದಿವಾನಿ ರೈಟ್ಸ್? Collecting land taxes over Bengal. This was called as Diwani rights. Shah Alam II handed over Diwani rights, the authority to collect the taxes to the British. The British ನವರೇ ನೇರವಾಗಿ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಕ್ಕಂತ ಪವರ್ ಅನ್ನ ಕೊಡ್ತಾನೆ. ಯಾರು? ಶಾ ಆಲಂ ಸೆಕೆಂಡ್. handed over right to collect land taxes over Bengal. So when Shah Alam given this right, this led to dual administration. ಎರಡು ದ್ವಿಮುಖ ಸರ್ಕಾರ ಪದ್ಧತಿ, dual administration. When Shah Alam given the rights to collect taxes over Bengal, soon after dual
administration came into power, came into effect. Then finally, remember, Bengal, over Bengal region. So this is also called as dual government. ಶಾ ಆಲಂ ಏನ್ ಮಾಡ್ತಾನೆ, ಬಂಗಾಳದಲ್ಲಿ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಲಿಕ್ಕೆ ಅಧಿಕಾರವನ್ನು ಕೊಡ್ತಾನೆ ಬ್ರಿಟಿಷರಿಗೆ. This was called as dual system of administration in Bengal. Finally, it is also called as dual government. ಹಾಗಾದ್ರೆ ಅಂಡರ್ ಡ್ಯುಯಲ್ ಗವರ್ನಮೆಂಟ್ ದ್ವಿಮುಖ ಸರ್ಕಾರ ಪದ್ಧತಿ ವ್ಯವಸ್ಥೆಯಲ್ಲಿ ಏನೆಲ್ಲ ರೂಲ್ಸ್ ಗಳು ಇತ್ತಪ್ಪ? ಅಂಡರ್ ಡ್ಯುಯಲ್ ಗವರ್ನಮೆಂಟ್, ದ ಇಂಡಿಯನ್ ಅಫಿಸಿಯಲ್ಸ್, ಭಾರತೀಯ ಅಧಿಕಾರಿಗಳು, ಇಂಡಿಯನ್ ಅಫಿಸಿಯಲ್ಸ್ ಕಲೆಕ್ಟ್ land tax. Right. Indian officials collect land tax and they look after civil and judiciary system. Not only collecting land tax, they also look after ಸಿವಿಲ್ ಸರ್ವಿಸ್, ಭಾರತೀಯ ನಾಗರಿಕ ವ್ಯವಸ್ಥೆ ನೋಡ್ಕೊಳ್ಬೇಕು. Then judicial matters were given to Indian officials. Sorry, ಬ್ರಿಟಿಷ್ನವರು ಅಕಾರ್ಡಿಂಗ್ ಟು ಡ್ಯುಯಲ್ ಗವರ್ನಮೆಂಟ್. So collecting of land tax, issues of judicial matters, issues of civil matters. So these are all handed over to Indian officials. Whereas ಬ್ರಿಟಿಷ್ನವ್ರು ಏನ್ ಮಾಡ್ತಾ ಇದ್ರು, ಇಂಡಿಯನ್ ಆಫೀಸರ್ಸ್ ಗಳು ಏನ್ ಮಾಡ್ತಾರೆ, ಕಲೆಕ್ಟ್ ಮಾಡ್ತಾರೆ ಲ್ಯಾಂಡ್ ಟ್ಯಾಕ್ಸ್ ಅನ್ನ, ಸಿವಿಲ್ ಸರ್ವಿಸ್ ಅನ್ನು ನೋಡ್ಕೊಳ್ತಾರೆ, ಜುಡಿಷಿಯಲ್ ಸಿಸ್ಟಮ್ ಅನ್ನ ನೋಡ್ಕೊಳ್ತಾರೆ. ಹಾಗಾದ್ರೆ so what is the duty of British ನವರ ಡ್ಯೂಟಿ ಏನಪ್ಪ ಅಂದ್ರೆ, ಸರಿ, the British retained the authority. ನೋಡಿ, ಬ್ರಿಟಿಷ್ನವರು ರಿಟೈನ್ ಮಾಡಿಕೊಂಡಿದ್ರು, ತಮ್ಮ ಬಳಿಯೇ ಉಳಿಸ್ಕೊಂಡಿದ್ರು. ರಿಟೈನ್ ಯಾವ ಅಧಿಕಾರ? ಅಥಾರಿಟಿ ವೇರ್, ಸೊ ಇಲ್ಲಿ ಮುಖ್ಯವಾಗಿ ಮ್ಯಾನೇಜಿಂಗ್ ರೆವಿನ್ಯೂ ಕಲೆಕ್ಟೆಡ್. ನೋಡಿ, ಕಲೆಕ್ಟ್ ಮಾಡ್ಕೊಂಡ್ ಬಂದಿರ್ತಕ್ಕಂಥ ಎಲ್ಲ ಹಣಕಾಸಿನ ಜವಾಬ್ದಾರಿಯನ್ನ ಬ್ರಿಟಿಷ್ನವರು ಉಳಿಸ್ಕೊಂಡಿದ್ರು. ಅಂದ್ರೆ ದುಡ್ಡಿನ ಜವಾಬ್ದಾರಿಯನ್ನ ಎಲ್ಲದನ್ನ ಯಾರು ವಹಿಸ್ಕೊಂಡಿದ್ರು? ಬ್ರಿಟಿಷ್ನವರು. ಕಲೆಕ್ಟ್ ಮಾಡೋರು ಇಂಡಿಯನ್ಸ್. ಇಂಡಿಯನ್ ಡೆಸ್ಕ್ನವ್ರು ಕೇಳ್ತಿದಿರಲ್ಲ, ತುಂಬಾ ಪ್ರೀತಿ ನಿಮ್ಮೆಲ್ಲ ಕೇಳಿ. ಮೊದಲನೇದಾಗಿ, ದ ಇಂಡಿಯನ್ ಆಫೀಸಿಯಲ್ಸ್ ಕಲೆಕ್ಟೆಡ್ ಲ್ಯಾಂಡ್ ಟ್ಯಾಕ್ಸ್, ಲುಕ್ ಆಫ್ಟರ್ ಸಿವಿಲ್ ಸರ್ವಿಸ್ ಅಂಡ್ ಜುಡಿಷಿಯಲ್ ಸಿಸ್ಟಮ್. ದ ಬ್ರಿಟಿಷ್ ರಿಟೈನ್ ಉಳಿಸ್ಕೊಂಡಿದ್ದು ಏನು? ದ ಅಥಾರಿಟಿ ಆನ್ ಮ್ಯಾನೇಜಿಂಗ್ revenue collected by Indian officials. Then finally, remember, later the British government solely thought of beginning more centralized judicial system in India. ಕೊನೆಗೆ later the British thought of bringing more centralized, ಬಹಳ ಕೇಂದ್ರೀಕೃತವಾಗಿರ್ತಕ್ಕಂಥ more centralized judicial system in India. ಅದನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬ್ರಿಟಿಷ್ನವರು. ಏನನ್ನ ತರ್ತಾರಪ್ಪ ಅಂದ್ರೆ ಮುಖ್ಯವಾಗಿ ಮೊದಲನೇದಾಗಿ
the British so overtook the authority of Mughal emperor. Mughal emperor ಇಂದ ಅಧಿಕಾರವನ್ನು ಕಿತ್ಕೊಳ್ತಾರೆ. ಕಿತ್ಕೊಂಡು they establish ಅವರು ಪ್ರಾರಂಭವನ್ನು ಮಾಡ್ತಾರೆ ಏನನ್ನ their supremacy. ಹಿಡಿತ ಪ್ರಭುತ್ವ ನೋಡಿ ಅವ್ರು ಏನ್ ಮಾಡ್ತಾರೆ ಯಾರಿಂದ ಅಧಿಕಾರ ಕಿತ್ಕೊಳ್ತಾರೆ ಮೊಘಲರಿಂದ ಕಿತ್ಕೊಳ್ತಾರೆ. ಆಮೇಲೆ ಅವ್ರು ಏನ್ ಮಾಡ್ತಾರೆ they started their supremacy ಯಾರ ಮೇಲೆ on India and this attained by implementing a new judicial system in India. ಅವರೇ ಆಗಿರ್ತಕ್ಕಂಥ ಭಾರತದಲ್ಲಿ ಒಂದು ಹೊಸದಾಗಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಫಸ್ಟ್ ಕ್ವಶನ್ ನಿಮಗಿದೆ ಅಲ್ಲಿ ಏನು ಫಸ್ಟ್ ಕ್ವಶನ್ ಅಲ್ಲಿ ಕಂಪನಿಯವರು ಜಾರಿಗೆ ತಂದಿರ್ತಕ್ಕಂಥ ಕಾನೂನು ವ್ಯವಸ್ಥೆಯ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿ ಅದು ಕ್ವಶನ್. ಏನು ಅವರು ಜುಡಿಷಿಯಲ್ ಸಿಸ್ಟಮ್ ತಂದ್ರು ಅಂದಾಗ ನಾವು ನೋಡ್ತಾ ಹೋದಾಗ ಫಸ್ಟ್ ಒನ್ ಅಕಾರ್ಡಿಂಗ್ ದ ಅಡ್ಮಿನಿಸ್ಟ್ರೇಟಿವ್ ಪ್ಲಾನ್. ಭಾರತ ದೇಶದಲ್ಲಿ ತಮ್ಮ ಆಡಳಿತಾತ್ಮಕ ಯೋಜನೆ according to administrative plan so devised by ಯಾರು ನಮ್ಮ ದೇಶದಲ್ಲಿ ಕಾನೂನು ವ್ಯವಸ್ಥೆಯನ್ನ ಬರೀತಾರೆ ಡಿವೈಸ್ ಮಾಡ್ತಾರೆ ವಿನ್ಯಾಸಗೊಳಿಸ್ತಾರೆ ಅಂದ್ರೆ ವಾರನ್ ಹಾಸ್ಟಿಂಗ್. ಸೊ ಇನ್ ಅವರ್ ಕಂಟ್ರಿ ವಾರನ್ ಹಾಸ್ಟಿಂಗ್ ಡಿವೈಸ್ಡ್ ಅಂದ್ರೆ ವಿನ್ಯಾಸಗೊಳಿಸ್ತಕ್ಕಂಥದ್ದು ಸ್ಟ್ರಕ್ಚರ್ ಯಾರು ಜಾರಿಗೆ ತರ್ತಾರೆ ವಾರನ್ ಹಾಸ್ಟಿಂಗ್. ಸೊ ದಿಸ್ ಪರ್ಸನ್ ಡಿವೈಸ್ಡ್ ದ administrative plan in our country. This person took administrative or administration as Governor General. ಇವನು ಅಧಿಕಾರವನ್ನ 1772 ನಲ್ಲಿ ವಹಿಸಿಕೊಳ್ತಾರೆ. ಯಾರು took the administrative power of India as Governor General in the year of 1772. This person introduced two types of courts. ಭಾರತೀಯರಿಗಾಗಿ ಎರಡು ರೀತಿಯ ಕೋರ್ಟ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ವಾರನ್ ಹಾಸ್ಟಿಂಗ್ introduced two types of courts. ಎರಡು ವಿಧದ ಕೋರ್ಟ್ಸ್ ಗಳನ್ನ ಇಂಟ್ರೊಡ್ಯೂಸ್ ಅನ್ನ ಮಾಡ್ತಾರೆ. ಸೊ ಒನ್ is remember two types of courts were introduced or needed and he established in a district level ಜಿಲ್ಲಾ ಮಟ್ಟದಲ್ಲಿ ಎರಡು ಕೋರ್ಟ್ಸ್ ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ in the judicial system. Warren Hastings he became as the Governor General of India in the year of 1772. This person established two types of courts in a district level or in each district. ಪ್ರತಿಯೊಂದು ಡಿಸ್ಟ್ರಿಕ್ಟ್ ಗೆ ಎರಡೆರಡು ಕೋರ್ಟ್ಸ್ ಗಳು ಬೇಕು. ಮೊದಲನೇ ಕೋರ್ಟ್ ಅಂದ್ರೆ ಯಾವ್ದು ಇಲ್ಲಿ ಮುಖ್ಯವಾಗಿ ದಿವಾನಿ ಅದಾಲತ್. ನೋಡಿ ನೀವು ಇದನ್ನೆಲ್ಲ ವಿಶ್ಲೇಷಣೆ ಮಾಡ್ತಾ ಬರಬೇಕು. ಅಕಾರ್ಡಿಂಗ್ ಇಂದ ಸ್ಟಾರ್ಟ್ ಮಾಡ್ಕೋಬೇಕು. ಮಾಡಿದೀರಾ ಅಂದ್ರೆ ಬರ್ತಾ ಇಲ್ಲ ಹಾಗೆ ಅಕಾರ್ಡಿಂಗ್ ಇಂದ ಸ್ಟಾರ್ಟ್ ಮಾಡ್ಕೊಂಡು ವಾರನ್ ಹಾಸ್ಟಿಂಗ್ devised an administrative plan in our country. He came to India as Governor General in the year of 1772. So he established two types of courts in each district. Then after Diwani Adalat. This Diwani Adalat. Wait. Listen. Diwani Adalat
ಅದಾಲತ್ ವರ್ಕಿಂಗ್ ಆಸ್ ಸಿವಿಲ್ ಕೋರ್ಟ್ ನಾಗರಿಕ ನ್ಯಾಯಾಲಯ. ದಿವಾನಿ ಅದಾಲತ್ ವರ್ಕಿಂಗ್ ಆಸ್ ಸಿವಿಲ್ ಕೋರ್ಟ್ ಅಂಡ್ ಫೌಜ್ದಾರ್ ಅದಾಲತ್. ನೋಡಿ, ಎರಡನೇ ಕೋರ್ಟ್ ಅಂದ್ರೆ ಫೌಜದಾರಿ ಅದಾಲತ್. ಭಾರತೀಯರಿಗಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಎರಡೆರಡು ಕೋರ್ಟ್ಸ್ ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಒಂದು ದಿವಾನಿ ಅದಾಲತ್, ಇಟ್ ಈಸ್ ಆಕ್ಟಿಂಗ್ ಆಸ್ ಸಿವಿಲ್ ಕೋರ್ಟ್. ಫೌಜದಾರಿ ಅದಾಲತ್, ಇಟ್ ಈಸ್ ವರ್ಕಿಂಗ್ ಆಸ್ ಕ್ರಿಮಿನಲ್ ಕೋರ್ಟ್, ಅಪರಾಧಿ ನ್ಯಾಯಾಲಯ. Two system of courts established by Warren Hastings. Diwani Adalat, Faujdar Adalat, Faujdari Adalat. Diwani Adalat is equal to civil court. Is equal to Allah. Is equal to. Are you aware of pronunciation? Diwani Adalat is equal to civil court. Faujdari Adalat is equal to criminal court. Yes. ಹಾಗಾದ್ರೆ in the civil courts, ಸಿವಿಲ್ ಕೋರ್ಟ್ಸ್ ಗಳಲ್ಲಿ ಹಿಂದೂಸ್ were dispensed. Hindus were solved out. ಅಂದ್ರೆ ನಿರ್ಣಯಗಳು ಆಗ್ತಾ ಇದ್ವು ಆಸ್ ಪರ್ ಹಿಂದೂ ಸ್ಕ್ರಿಪ್ಚರ್. ಹಿಂದೂ ಧರ್ಮದ ಪ್ರಕಾರವಾಗಿ ಹಿಂದೂಗಳಿಗೆ ನ್ಯಾಯವನ್ನ ಕೊಡಲಾಗ್ತಾ ಇತ್ತು ಇನ್ ಸಿವಿಲ್ ಕೋರ್ಟ್. ಹಿಂದೂ ಧರ್ಮದವರಿಗೆ ಅವರ ಧರ್ಮದ ಪ್ರಕಾರವಾಗಿ ಅಕಾರ್ಡಿಂಗ್ ಟು ದೇ ಇನ್ ದ ಸಿವಿಲ್ ಕೋರ್ಟ್ ಹಿಂದೂಸ್ ಡಿಸ್ಪೆನ್ಸ್ಡ್ ದೇ laws, civil laws according to their Hindu scriptures, and Muslims as per the Sharia. ಯಾವುದು ಅವರ ಶಾರಿಯಾತ್ ಅನ್ನುವುದರ ಪ್ರಕಾರವಾಗಿ ಅವರು ತಮ್ಮ ಇಶ್ಯೂಸ್ ಗಳನ್ನ ಸಾಲ್ವ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಇದು 4ನೇ ಪಾಯಿಂಟ್. Hindus dispensed justice as per the Hindu scripture. Muslims dispensed the justice according to as per the Sharia. Then who look after the ಯಾರು ಚೀಫ್ ಆಗ್ತಾ ಇದ್ರು ಅಂದ್ರೆ ಬ್ರಿಟಿಷ್ ಲೀಗಲ್ ಪ್ರೊಸೀಜರ್ಸ್. ಬ್ರಿಟಿಷರ ಕಾನೂನು ವ್ಯವಸ್ಥೆ, ಬ್ರಿಟಿಷ್ ಲೀಗಲ್ ಪ್ರೊಸೀಜರ್ಸ್ were so introduced in the criminal courts. ನೋಡಿ, ಸಿವಿಲ್ ಕೋರ್ಟ್ಸ್ ಅಲ್ಲಿ ಹಿಂದೂ ಸ್ಕ್ರಿಪ್ಚರ್ಸ್ ಮತ್ತೆ ಮುಸ್ಲಿಮ್ಸ್ ಶರಿಯಾ ಪ್ರಕಾರವಾಗಿ ನ್ಯಾಯ ನಿರ್ಣಯ ಆಗ್ತಾ ಇದೆ. ಆದರೆ ಬ್ರಿಟಿಷ್ ನ್ಯೂ ಪ್ರೊಸೀಜರ್ಸ್, ಯಾವ ಪ್ರೊಸೀಜರ್ಸ್ ಅಂದ್ರೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ನೋಡಿದಾಗ ಯಾವುದು ಬ್ರಿಟಿಷ್ ಲೀಗಲ್ ಪ್ರೊಸೀಜರ್ಸ್ were introduced in the criminal courts. ಅಪರಾಧಿ ವಿಭಾಗದಲ್ಲಿ ಯಾರ ಪ್ರೊಸೀಜರ್ಸ್ ಇಂಟ್ರೂ ಆಗ್ತಾ ಇತ್ತಂದ್ರೆ ಬ್ರಿಟಿಷ್ ನವರ ಲೀಗಲ್ ಸಿಸ್ಟಮ್ ಪ್ರಕಾರವಾಗಿ ಅಲ್ಲಿ ನ್ಯಾಯ ನಡೀತಾ ಇತ್ತು. ಇಲ್ಲಿ ಹೆಂಗ್ ನಡೀತಾ ಇತ್ತು? ಆಸ್ ಪರ್ ಹಿಂದೂ ಸ್ಕ್ರಿಪ್ಚರ್ಸ್ ಅಂಡ್ ಮುಸ್ಲಿಂ ಶಾರಿಯಾ, all the people get justice. But in the criminal court, British legal procedures introduced.
in the criminal code. Then finally, civil codes came under the controlling of European officers. ನೋಡಿ, ಸಿವಿಲ್ ಕೋಡ್ಸ್ ಗಳನ್ನ ಯಾರು ನೋಡ್ಕೊಳ್ತಾ ಇದ್ರು? ಯುರೋಪಿಯನ್ಸ್ ಆಫೀಸರ್ಸ್. Civil codes were under the controlling of European officers. The criminal codes were under the controlling of Quaja. Quadis. Adhikari. I mean, British officer said, this is also one of the official. Criminal codes were under the controlling of British officials, and civil codes were under the controlling of Quadis. Yes, civil codes came under the controlling of European officers, but criminal codes were under the controlling of Quadis. Then finally, everywhere, so every functioning, Quadis functioning according to the supervision of European officers. Ishtanna badri you get 3 marks. According to start ಮಾಡಬೇಕು ಎಲ್ಲಿಗೆ ಎಂಡ್ ಮಾಡಬೇಕು? ಬ್ರಿಟಿಷ್ ಆಫೀಸರ್ಸ್ 6 ಪಾಯಿಂಟ್ಸ್ ಯುರೋಪಿಯನ್ ಆಫೀಸರ್ಸ್ 6 ಪಾಯಿಂಟ್ಸ್ ಆಗುತ್ತೆ. ಆಗ ಎಫಿಷಿಯಂಟ್ ಆನ್ಸರ್ ಯಾರು ನೋಡಿದ್ರು ಸಹ ಇಟ್ಸ್ ಅ ಗುಡ್ ಆನ್ಸರ್. ಫಸ್ಟ್ ಕ್ವಶನ್ ಗೆ ಇಲ್ಲೇ ಆನ್ಸರ್ ಸಿಗುತ್ತೆ. ಅಕಾರ್ಡಿಂಗ್ ಟು ಅಡ್ಮಿನಿಸ್ಟ್ರೇಟಿವ್ ಪ್ಲಾನ್ ವಾರನ್ ಹಾಸ್ಟೈನ್ implemented. So implemented ಅಥವಾ took as the administrative governor in the year of 1772. ಒಂದು ಪಾಯಿಂಟ್. He introduced 2 types of courts in and district level. That is point 2. Diwani Adalat and Fauzdari Adalat. Courts were established by Warren Hastings. Diwani Adalat. Advance Hindus were got justice, dispensed justice according to their Hindu scriptures. Muslims dispensed their justice according to Sharia. Sharia. And finally, British legal procedures were introduced in the criminal code. Then after Civil courts were under the administration of European officers. yes, last point. The criminal courts are under these were functioning. Enough. That is the exact answer. ಬಹಳ ಈಸಿಯಾಗಿ ನೀವು ಕೇಳಿದ್ರೆ ಎಲ್ಲಿ ನಾವು ಎಡುತ್ತೀವಿ? ಬ್ರಿಟಿಷ್ನವರ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಬರೀ ಅಂತ ಏನಾದ್ರು ಕ್ವಶನ್ಸ್ ರೈಸ್ ಆದ್ರೆ ಎಲ್ಲಿ ಸ್ಟೂಡೆಂಟ್ಸ್ ಎಡುತ್ತಾರೆ ಅಂದ್ರೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಎಲ್ಲಿಂದ? ದ ನ್ಯೂ ಜುಡಿಷಿಯಲ್ ಸಿಸ್ಟಮ್ ಇಂದ ಸ್ಟಾರ್ಟ್ ಮಾಡಿಕೊಂಡು ಇಲ್ಲಿ ಬರೋದಕ್ಕೆ ಅದಕ್ಕೆ ಜುಡಿಷಿಯಲ್ ಸಿಸ್ಟಮ್ ಆಫ್ ಇಂಡಿಯಾ ಬರೋದಕ್ಕೆ 2 ಪೇಜ್ ಆಗುತ್ತೆ. 2 ಪೇಜ್ ಸಾಕು, ಬೇಜಾನ್ ಮಾರ್ಕ್ಸ್ ಬರುತ್ತೆ ಅಂತ ಬಿಟ್ಟು ಬರ್ತೀರ ಅಲ್ವಾ? ಬೇಕಾಗಿರೋದು ನಮಗೆ ಅದೆಲ್ಲ ಆನ್ಸರ್. ಅದು ಜುಡಿಷಿಯಲ್ ಸಿಸ್ಟಮ್ ಅಲ್ಲ. ವಾರ್ನ್ ಹಾಸ್ಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಇಂಡಿಯಾದಲ್ಲಿ 1772 ನಲ್ಲಿ ದಿವಾನಿ ಅದಾಲತ್ ಅಂಡ್ ಫೌಜ್ದಾರಿ ಅದಾಲತ್. ಸೊ ಹಾಗಾಗಿ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿ ಅಲ್ಲಿಗೆ ಎಂಡ್ ಮಾಡಿದ್ರೆ ಇಟ್ಸ್ ಅ ಕರೆಕ್ಟ್ ಆನ್ಸರ್. ಆಗ ನೀವು ಫೈಟ್ ಮಾಡಬಹುದು, ಯಾರ ಮೇಲೆ ಬೇಕಾದ್ರೂ ಫೈಟ್ ಮಾಡಬಹುದು. ನಾನು ಕರೆಕ್ಟ್ ಆನ್ಸರ್ ಬರ್ದಿದ್ದೀನಿ, ನನಗೆ ಮಾರ್ಕ್ಸ್ ಕೊಟ್ಟಿಲ್ಲ. ಅದು ಬಿಟ್ಟು ಬೇರೆ ಏನೋ ಬರೆದು ನಾನು 2 ಪೇಜ್ ಬರ್ತೀನಿ ಮಾರ್ಕ್ಸ್ ಕೊಟ್ಟಿಲ್ಲ ಅಂತ ನೀವು ಹೋಗ್ಬೋದು. ತಲೆಯಲ್ಲಿ ನಾನು 2.5 ಪೇಜ್ ಬರ್ತೀನಿ, 2.5 ಪೇಜ್ ಬರ್ತೀನಿ, ನನಗೆ ಮಾರ್ಕ್ಸ್ ಕೊಟ್ಟಿಲ್ಲ ಅಂತ ನೀವು ಅಪೋಸ್ ಆಗಿ ಹೋಗಬೇಕು.
ಒಂದು ಕೊಡಲ್ಲ. ಒಳ್ಳೆ ಕೆಲಸ ಆಯ್ತು. ಯಾಕೆ ಕೊಡಬೇಕು? ಕರೆಕ್ಟ್ ಆನ್ಸರ್ ಇಲ್ಲಲ್ಲ. ಯಾವಾಗ ಕೊಡ್ತೀವಿ ಅದನ್ನ? ಈ ಒಂದು ಮಾರ್ಕ್ಸ್ ಅಂದ್ರೆ ಕಡಿಮೆ ಮಾರ್ಕ್ಸ್ 4 ಮಾರ್ಕ್ಸ್ ಬಂದಿರುತ್ತೆ. 23 ಔಟ್ ಆಫ್ 80. ಒಂದು ಮಾರ್ಕ್ ಕೊಟ್ರೆ 24 ಜಸ್ಟ್ ಪಾಸ್. ಅವಾಗ ಹುಡುಕಿ ಅಲ್ಲಿ ಒಂದು ಎಂಟ್ರಿ ಮಾಡ್ತೀವಿ ಅಲ್ವಾ? ಇಲ್ಲ ಅಂದ್ರೆ ಕೊಡಲ್ಲ. ಸೊ ಹಾಗಾಗಿ ಸೋಸಿಯಲ್ ಅಲ್ಲಿ ಬಹಳ ಕಷ್ಟ ಮಾರ್ಕ್ಸ್ ತಗೊಳ್ಳೋದು. ವೆರಿ ಈಸಿ. ಪಾಯಿಂಟ್ ಕೊಟ್ಟರೆ ಪಾಯಿಂಟ್ ಬದಲು ಬಹಳ ಈಸಿ ಮಾರ್ಕ್ಸ್ ತಗೊಳ್ಳೋದು. ಎಸ್, ಓಕೆ. ಇನ್ನೊಂದು ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಪೊಲೀಸ್ ಸಿಸ್ಟಮ್ ನೋಡಿ. ಆಗ್ಲೇ ಇದು ಪೊಲೀಸ್ ಸಿಸ್ಟಮ್ ಬ್ರಿಟಿಷ್ನವರ ಕಾಲದಲ್ಲಿ ಪೊಲೀಸ್ ಸಿಸ್ಟಮ್ ಇತ್ತು. ರಿಮೆಂಬರ್ ದ ಪೊಲೀಸ್ ಡ್ಯೂಟಿ ಏನಪ್ಪ? What is the duty of police? Continue. No, sir. Remember, like the police are in charge of maintenance, maintaining the internal law and order. ಪೊಲೀಸ್ನವರ ಡ್ಯೂಟಿ ಏನಪ್ಪಾ ಅಂದ್ರೆ ಲಾ ಅಂಡ್ ಆರ್ಡರ್ ಅನ್ನ ಮೇಂಟೈನ್ ಮಾಡ್ತಕ್ಕಂಥದ್ದು. ಕಾನೂನು ವ್ಯವಸ್ಥೆಯನ್ನ ಕಾಪಾಡಿಕೊಳ್ತಕ್ಕಂಥದ್ದೇ ಡ್ಯೂಟಿ ಆಫ್ ಪೊಲೀಸ್. ದ ಡ್ಯೂಟಿ ಆಫ್ ಪೊಲೀಸ್ ಈಸ್ in charge of maintaining internal and law and order situation. So remember, in our country, Cornwallis, Lord Cornwallis, British Viceroy, Governor General, implemented effective police system ಇಂಡಿಯಾ ಫಾರ್ ಫಸ್ಟ್ ಟೈಮ್. ಭಾರತದಲ್ಲಿ ಇವತ್ತೇನಾದ್ರೂ ಪೊಲೀಸ್ ಸಿಸ್ಟಮ್ ಇದೆ ಅಂದ್ರೆ ಅದಕ್ಕೆ ಕಾರಣೀಭೂತರು ಯಾರು ಅಂದ್ರೆ ಕಾರ್ನ್ವಾಲಿಸ್. ಲಾರ್ಡ್ ಕಾರ್ನ್ವಾಲಿಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪೊಲೀಸ್ ಸಿಸ್ಟಮ್ ಇನ್ ಅವರ್ ಕಂಟ್ರಿ. ಅವರೇ ಇಂಟ್ರೊಡ್ಯೂಸ್ ಮಾಡಿ ಯಾವುದನ್ನ? ವ್ಯವಸ್ಥೆಯನ್ನ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥವರು ಲಾರ್ಡ್ ಕಾರ್ನ್ವಾಲಿಸ್. This Lord Cornwallis created Udbhava, Ugama, Srushti, created a new post. ನೋಡಿ, ಪೊಲೀಸ್ನವರಲ್ಲಿ ಒಂದು ಹೊಸ ಪೋಸ್ಟ್ SP, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, SP. ಪ್ರತಿ ಜಿಲ್ಲೆಗೆ ಒಬ್ಬರು ಇರ್ತಾರೆ. ಆ ಪೋಸ್ಟ್ ಅನ್ನ ಯಾರು ಕ್ರಿಯೇಟ್ ಮಾಡಿದ್ರು? ಎಷ್ಟೋ ಜನ ಗೊತ್ತಿಲ್ಲ. ಈ ಸೂಪರಿಂಟೆಂಡೆಂಟ್ ಎಂಬ ವರ್ಡ್ ಅನ್ನು ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು? ನಿಮಗೂ ಗೊತ್ತಿಲ್ಲ. ಸ್ಟಿಲ್ ಹೇಳಿ ಮೇಲೆ ಗೊತ್ತಾಗಿದೆ. ಯಾರಿಗೆ ಗೊತ್ತಿದ್ದು? ನಿನಗೆ ಗೊತ್ತಿತ್ತ? ಇಲ್ಲಿ ನೋಡಿ, ಅದು ಆ ಸಿಚುಯೇಷನ್ ತಕ್ಕಂತೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಲಾರ್ಡ್ ಕಾರ್ನ್ವಾಲಿಸ್ ಇಂಗ್ಲೆಂಡಿನ ಒಬ್ಬ ವ್ಯಕ್ತಿ ಭಾರತಕ್ಕೆ ಬಂದು ಪೊಲೀಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ ಒಂದು ಹೊಸದಾಗಿರ್ತಕ್ಕಂಥ ಹುದ್ದೆ, ಪೋಸ್ಟ್, ಪೊಲೀಸ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, SP ಅನ್ನುವುದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾರು? ಲಾರ್ಡ್ ಕಾರ್ನ್ವಾಲಿಸ್. This person, Lord Cornwallis, divided districts. ಜಿಲ್ಲೆಯನ್ನ ವಿಭಾಗ ಮಾಡ್ತಾರೆ into many stations. ಅನೇಕ ಠಾಣೆಗಳು. ಸ್ಟೇಷನ್ಸ್ ಅಂದ್ರೆ ಠಾಣೆ. ಪೊಲೀಸ್ ಸ್ಟೇಷನ್ ಅಂದ್ರೆ ಅರ್ಥ ಆಗುತ್ತೆ. ಆರಕ್ಷಕ ಠಾಣೆ ಅಂದ್ರೆ ಗೊತ್ತಾಗಲ್ಲ. ಬಹಳ ಜನಕ್ಕೆ
ನೀವೆಲ್ಲ ಆರಕ್ಷಕ ಠಾಣೆಗೆ ಹೋಗಿ ಅಂದ್ರೆ ಬಹಳ ಕಷ್ಟ. ಗೊತ್ತು ಸರ್ ನಮಗೆ. ಈ ಜನಗಳಿಗೆ 40% ಆಫ್ ಪೀಪಲ್ ಡೋಂಟ್ ನೋ ವಾಟ್ ಈಸ್ ದ ಮೀನಿಂಗ್ ಆಫ್ ಪೊಲೀಸ್ ಸ್ಟೇಷನ್ಸ್ ಇನ್ ಕನ್ನಡ. ನೀವೆಲ್ಲ ಆರಕ್ಷಕ ಠಾಣೆಗೆ ಹೋಗಿ ಬಂದಿದ್ರೆ ಯಾವುದೋ ಒಂದು ಅಂಗನವಾಡಿ ಶಾಲೆಗೋ ಅಥವಾ ಮಿಡ್ಲ್ ಸ್ಕೂಲ್ಸ್ಗೂ ಹೋಗಿ ಬರ್ತಾರೆ. ಹಾಗಾಗಿ the districts were divided into many police stations. ಇಡೀ ಜಿಲ್ಲೆಯನ್ನ ಅನೇಕ ಠಾಣೆಗಳನ್ನಾಗಿ ಮಾಡಿ put every station under ಕೊತ್ವಾಲ್. ಪ್ರತಿ ಸ್ಟೇಷನ್ಗೆ ಕೊತ್ವಾಲ್ ಅವರಿಗೆ ಚಾರ್ಜ್ ಕೊಡ್ತಾನೆ. ಲಾರ್ಡ್ ಕಾರ್ನ್ವಾಲಿಸ್ divided districts into many stations and put in charge ಕೊತ್ವಾಲ್ ಅವರಿಗೆ ಚಾರ್ಜ್ ಅನ್ನ ಕೊಡ್ತಾರೆ. ಸಿಮಿಲರ್ಲಿ ಅದೇ ರೀತಿಯಲ್ಲಿ every village under the care of ಚೌಕಿದಾರ್. ಪ್ರತಿ ಹಳ್ಳಿಗಳ ಜವಾಬ್ದಾರಿ ನೋಡ್ಕೊಳ್ಳಿಕ್ಕೆ ಚೌಕಿದಾರ್ ಅನ್ನೋ ಅಧಿಕಾರವನ್ನು ಕೊಡ್ತಾನೆ. ಲಾರ್ಡ್ ಕಾರ್ನ್ವಾಲಿಸ್ given so power in a village in the hands of Chowkidar. Kotwal was made accountable. ಅಂದ್ರೆ ಜವಾಬ್ದಾರಿ ವ್ಯಕ್ತಿ ಯಾರು? ಕೊತ್ವಾಲ್. ಕೊತ್ವಾಲ್ was accountable for ಯಾವುದಕ್ಕೆ ಜವಾಬ್ದಾರ ಕೊತ್ವಾಲ? ಕಳ್ಳತನವನ್ನ ಮಾಡಿದ್ರೆ ಅವರಿಗೆ ಶಿಕ್ಷೆ ಕೊಡ್ತಾ ಇದ್ದ ಥೆಫ್ಟ್. ಹಳ್ಳಿಗಳಲ್ಲಿ ಬೇಜಾನ್ ಕಳ್ತನ ಆಗ್ತಾ ಇತ್ತು. ಹಳ್ಳಿಗಳಲ್ಲಿ ಬೇಜಾನ್ ಕಳ್ತನ. ಯಾರಾದ್ರೂ ನಮಗೆ ದುಡ್ಡಿದ್ರೆ ಹೋಗಿ ರಾತ್ರಿ ಎತ್ತಾಕೊಂಡು ಹೋಗ್ತಾ ಇದ್ರು ಅಲ್ವಾ? ಬಂಗಾರ ಇದೆ ಅಂದ್ರೆ ಅದನ್ನ ಎತ್ತಾಕೊಂಡು ಹೋಗ್ತಾರೆ ಬಿಕಾಸ್ ಆಫ್ ಪಾವರ್ಟಿ. ಈಗ ಇಲ್ಲ, ಈಗ ಕಳ್ತನ ಮಾಡೋದು ತುಂಬಾನೇ ರೇಟ್. ಹಿಂದಿನ ಕಾಲದಷ್ಟೇನಿಲ್ಲ, ಬಹಳ ರೇರ್ ಅಲ್ವಾ? ನಿಮ್ಮಂತರಂತೆ ಎಂತದ ಕಳ್ತನ ಮಾಡಲ್ಲ. ಏನ್ ಹೋಗುವ ನಮಸ್ಕಾರ, ನನಗೆ ಏನಿಲ್ಲ ಅಂತ ಕಳಿಸ್ತೀವಿ. ಹಾಗಾಗಿ ಸೊ ಟೋಟಲಿ ಕೊತ್ವಾಲ್ ವಾಸ್ ಇನ್ ಚಾರ್ಜ್ ಆಫ್ ಥೆಫ್ಟ್ ಅಂಡ್ ಕ್ರೈಮ್. ಅಪರಾಧಿ ವಿಭಾಗದ ಮೇಲೆ, ಕಳ್ಳತನದ ವಿಭಾಗದ ಮೇಲೆ and other law violence. ಕಾನೂನನ್ನ ಬ್ರೇಕಪ್ ಮಾಡೋದು. ಇಲ್ಲಿ ಯಾರು ಉಗುಳಬಾರದು. ಡೋಂಟ್ ಸ್ಪ್ಲಿಟ್ ಇಯರ್ ಅಂತ ಬೋರ್ಡ್. ಡೋಂಟ್ ಸ್ಪ್ಲಿಟ್ ಇಯರ್. ಅಲ್ಲೇ ಉಗುಳಿ ಹೋಗ್ತಿರೋದು. ಫಸ್ಟ್ ಸ್ಟ್ಯಾಂಡರ್ಡ್ ಆ ರೀತಿಯಲ್ಲಿ ನಾವು ವೈಲೇಟ್ ಮಾಡ್ತೀವಿ. ಏನಾಗುತ್ತೆ ನೋಡೋಣ ಅಲ್ವಾ? ಸೊ ಆ ರೀತಿಯಲ್ಲಿ ಈ ಅಪರಾಧಗಳ ಮೇಲೆ ಯಾರಿಗೆ ನಿಗಾ ಇರ್ತಾ ಇದ್ರೆ ಕೊತ್ವಾಲ್ಗೆ. ರೈಟ್ ದ ಪೊಲೀಸ್ ಸಿಸ್ಟಮ್. ಸೊ implement on. So what are the police system brought down by the British administration in our country? ಅಂದ್ರೆ ಮೇಲಿಂದಲೇ ಸ್ಟಾರ್ಟ್ ಮಾಡ್ಕೋಬೇಕು ನೀವು. ಮತ್ತೆ ಇಲ್ಲಿ ಕೆಳಗಿಲ್ಲ ಬೇಡ ಸ್ವರ ಸ್ಟಾರ್ಟ್ ಮಾಡ್ಕೊಂಡ್ರೆ ಎಂಡ್ ಮಾಡಂಗಿಲ್ಲ. ಕೊನೆಗೆ ಇಲ್ಲಿ ಯಾವ್ದು ಲಿಂಕ್ ಇಲ್ಲದ್ರೆ ಬರೆಯಂಗಿಲ್ಲ. Yes, remember. So the police was in charge of maintaining law and order. Lord Cornwallis first time introduced effective police system in our country. He introduced a new post in the name of Police Superintendent of Police, SP. Then he divided it into many stations. Then after station put in charge of Kotwal. Then he also started stations in every village. The village was under Chowkidar. Kotwal was accountable. Yes.
ಮಾಡಿದ ನಂತರ ಇಷ್ಟೆಲ್ಲ ಅಚೀವ್ಮೆಂಟ್ಸ್ ಅನ್ನು ಮಾಡ್ತಾರೆ ಯಾರು? ಲಾರ್ಡ್ ಅನ್ಫಾರ್ಚುನೇಟ್ ಅಂದ್ರೆ ಏನು? ಅನ್ಫಾರ್ಚುನೇಟ್, ದುರಾದೃಷ್ಟವಶ. In the year of 1770, a severe drought, ನಮ್ಮ ಭಾರತ ದೇಶದಲ್ಲಿ ತೀವ್ರ ಬರಗಾಲ, ಡ್ರಾಟ್ ನೋಡಿ ಇವೆಲ್ಲ ಜಾರಿಗೆ ತಂದ ಲಾರ್ಡ್ ಕಾರ್ನ್ವಾಲಿಸ್ ತಂದಾಗ್ಯೂ. In the year of 1770, India faced a severe drought, ತೀವ್ರ ಬರಗಾಲ ಉಂಟಾಗುತ್ತೆ. ಆಗ ಇಲ್ಲಿ led to weak and order and substitution. ಏನೇ ಜಾರಿಗೆ ತಂದರೂ ಸಹ ಪೊಲೀಸ್ ವ್ಯವಸ್ಥೆ ಏನಾಗುತ್ತೆ? ತುಂಬಾ ವೀಕ್ ಆಗುತ್ತೆ. ಆಗ ಸೊ ದ ಎಂಟೈರ್ ಪೊಲೀಸ್ ವಾಸ್ ಬ್ರಾಟ್ ಅಂಡರ್ ದ ಕಂಟ್ರೋಲಿಂಗ್ ಆಫ್ ಬ್ರಿಟಿಷ್ ಆಫೀಸರ್. ನೋಡಿ ಯಾವಾಗ ನಮ್ಮ ಭಾರತ ದೇಶದಲ್ಲಿ ತೀವ್ರವಾಗಿರ್ತಕ್ಕಂಥ ಬರಗಾಲ, ಕುಡಿಲಿಕ್ಕೆ ನೀರಿಲ್ಲ, ಮಳೆ ಇಲ್ಲ, ಆಹಾರ ಪದಾರ್ಥ ಇಲ್ಲ, ಯಾವ್ದಾದ್ರು ಒಂದು ಗಿಡ ಮರ ಸಿಕ್ಕರೆ ಅದು ಸೊಪ್ಪನ್ನು ತಂದು ನೀರಲ್ಲಿ ಬೇಯಿಸಿಕೊಂಡು ಅದೇ ಸೊಪ್ಪಿಂದ ಜೀವನ ಮಾಡ್ತಾ ಇದ್ರು. ಹೋಗ್ತೀರಾ ನೀವು? ನೀವು ವ್ಯವಸ್ಥೆ ಮಾಡ್ತೀರಾ? ಎಂತ ಸೊಪ್ಪಾದ್ರೂ ಸಿಕ್ಕಿ, ಗಿಡ ಮರದಲ್ಲಿ ಸೊಪ್ಪು ಸಿಕ್ಕರೆ ಅದನ್ನ ಎತ್ತಾಕೊಂಬರೋದು, ಉಪ್ಪು ಹಾಕೊಂಡು ಬೇಯಿಸ್ಕೊಂಡು ತಿಂದು ಮನೆ ಕೊಡ್ತಾ ಇದ್ರು. ಕೇಳಲ್ಲ ಏನ್ ಕೇಳಲ್ಲ? ಕೇಳಲ್ಲ. ಅದು ಹಿಂಗೆಲ್ಲ ಮಾಡೋದು ಚೆನ್ನಾಗಿದೆ. ನೀನು ಕಳ್ತನಾದ್ರೂ ಮಾಡು, ದುಡಿಮೆನಾದ್ರೂ ಮಾಡು, ಇನ್ನೇನಾದ್ರೂ ಮಾಡು, ಒಟ್ಟು ನನ್ ಚೆನ್ನಾಗಿಡು ಅಲ್ವಾ? ಸೊ ಹಾಗಾಗಿ ಟೋಟಲಿ when a severe drought in our country in the year of 1770, this led to the weakening of law and order. Immediately police system was brought under the controlling of British officers. The system of ಆಗ ಇಂದವರು ಕೇಳ್ತದ್ರೇನ್ರು? ಟೋಟಲಿ ರಿಮೆಂಬರ್, ಇಂದವ್ರ ಮೇಲೆ ಪ್ರೀತಿ ಜಾಸ್ತಿ totally. So in that time, the appointment of British magistrate, started in the year of 1781.